Okay, I have chosen a verse from the book of Jude, verse 20 for our meditation this evening. ಈ ಸಾಯಂಕಾಲದ ಧ್ಯಾನಕ್ಕೋಸ್ಕರವಾಗಿ ಯೂದನ ಪತ್ರಿಕೆ ಅದರ 20ನೇ ವಚನವನ್ನ ನಾನು ಧ್ಯಾನಿಸುವುದಕ್ಕೋಸ್ಕರ ಓದಿಕೊಳ್ಳುತ್ತೇನೆ. Okay, I will read that in English first, and maybe after that, Peter would read that out to you in your local language. But you, dear friends, build yourselves up in your most holy faith and pray in the Holy Spirit. Go ahead. Just that. Verse 20. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. Amen. Okay, this particular verse has been chosen by me after much prayer and meditation. ಹಲವು ಸಮಯಗಳ ಕಾಲ ನಾನು ಪ್ರಾರ್ಥನೆ ಮಾಡಿದ ನಂತರ ಈ ವಚನದ ಮೂಲಕ ಆಧಾರದ ಮೇರೆಗೆ ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ಆತ್ಮ ಪ್ರೇರಣೆ ಆಯಿತು. When I sat at the feet of the Lord asking God to guide me into the word of truth this evening, this particular portion of scripture touched my heart. ನಿಮ್ಮೊಟ್ಟಿಗೆ ಮಾತನಾಡುವುದರ ಕುರಿತಾಗಿರುವಂತಹ ಪ್ರಾರ್ಥನೆ ಮತ್ತು ಆಲೋಚನೆ ಸಮಯದಲ್ಲಿ ಈ ವಚನ ಭಾಗವನ್ನ ದೇವರು ನನ್ನ ಮನಸ್ಸಿಗೆ ಕೊಟ್ಟನು. At the very beginning of the letter, we see Jude speaking like this. Verse 3, Dear friends, although I was very eager to write to you about the salvation we share, I felt I had to write and urge you to contend for the faith that was once for all entrusted to the saints. ಈ ಪತ್ರದ ಆರಂಭ ಭಾಗವನ್ನು ನಾವು ಗಮನಿಸುವಾಗ, ವಿಶೇಷವಾಗಿ 3ನೇ ವಾಕ್ಯವನ್ನು ಗಮನಿಸುವಾಗ, ಪ್ರಿಯರೇ, ನಮಗೆ ಹುದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣಾಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ಎಂಬುದಾಗಿ ಇಲ್ಲಿ ಯೂದನು ಬರೀತಾನೆ. I don't want to take time to talk about Jude the writer or the background to this letter. ಈ ಪತ್ರಿಕೆಯ ಬರಹಗಾರನಾಗಿರುವಂತ ಯೂದನ ಕುರಿತಾಗಿ ಸ್ವಲ್ಪ ಕಾಲ ನಾನು ಮಾತನಾಡುವುದಕ್ಕೆ ಬಯಸ್ತೇನೆ. ಹಿನ್ನೆಲೆ That's precisely I would like to save time. ಪ್ರತ್ಯೇಕವಾಗಿ ಸಮಯದ ಕುರಿತಾಗಿ, ಅದ ಸಮಯದ ವಿಷಯದಲ್ಲಿ. When Jude began to write this letter, he said, although his original intention was to write about a general letter about the salvation we share, ಯೂದನು ಈ ಪತ್ರಿಕೆಯನ್ನು ಬರೆಯುವುದರ ಮೂಲಕವಾಗಿ ವಿಶ್ವಾಸಿಗಳಿಗೆ ಹೊದುವಾಗಿ ಅನುಗ್ರಹಿಸಲ್ಪಟ್ಟಿರುವಂತಹ ರಕ್ಷಣೆಯ ಕುರಿತಾಗಿ ಆತನು ಮಾತನಾಡುತ್ತಾ ಅಥವಾ ಬರೆಯುತ್ತಾ ಇದ್ದರೂ ಸಹ, he had narrowed down his concern to urge the people of God all over the world to contend for the faith. ಈ ಲೋಕಾದ್ಯಂತ ಇರುವಂತ ಎಲ್ಲಾ ಕಾಲದಲ್ಲಿರುವಂತ ವಿಶ್ವಾಸಿಗಳು ಹೇಗೆ ಅವರು ತಮ್ಮ ಕ್ರೈಸ್ತ ನಂಬಿಕೆಯನ್ನ, ರಕ್ಷಣೆಯನ್ನ ಕಾಪಾಡಿಕೊಳ್ಳಬೇಕು ಎಂಬುದರ ಕುರಿತಾಗಿ ಆತನು ಪ್ರಬೋಧಿಸ್ತಾನೆ. Salvation is nothing but the great future hope of Christians about the return of Lord Jesus. ರಕ್ಷಣೆ ಎಂದು ಹೇಳುವಾಗ ಅದರ ಪೂರ್ತಿಮಾ ಭಾವದ ಕುರಿತ ಯೋಚನೆ ಮಾಡುವುದಾದ್ರೆ ನಮ್ಮ ನಿರೀಕ್ಷೆ ಕರ್ತನಾದ ಯೇಸು ಕ್ರಿಸ್ತನ ಆಗಮನದ ಕುರಿತಾಗಿರುವಂತ ಆ ಒಂದು ನಿರೀಕ್ಷೆಯಾಗಿರುತ್ತದೆ. But the saddest thing was this particular hope was being undermined. ಆದರೆ ದುಃಖಕರವಾದ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಭಾಗ್ಯಕರವಾದ ನಿರೀಕ್ಷೆಯ ಕುರಿತಾಗಿರುವಂತ ಒಂದು ಕೀಳಾದಂತ ಅಥವಾ ಒಂದು ಕೆಳಗಿನ ಕೆಳಗಿನ ಮಟ್ಟದ ಒಂದು ಭಾವನೆ ಕುರಿತಾಗಿ ನಾವು ಗಮನಿಸುತ್ತೇವೆ. Therefore, the writer decided to take up the responsibility of getting it across to the people that they have got to have strong faith so that they would put their trust in the Lord's return. ಆದ ಕಾರಣ ಈ ಒಂದು ಪತ್ರದ ಮೂಲಕವಾಗಿ ಯೂದನು ಎಲ್ಲಾ ವಿಶ್ವಾಸಿಗಳಿಗೂ ಬರೆಯುತ್ತಾ ಇದ್ದಾನೆ. ಇದು ಕೇವಲ ಒಂದು ಸರಳವಾದ ನಂಬಿಕೆಯಾದರೂ ನಂಬಿಕೆಯಾಗಿ ಪರಿಗಣಿಸದೆ ಈ ನಂಬಿಕೆಯ ಕೊನೆಯಾಗಿರುವಂತಹ ಯೇಸು ಕ್ರಿಸ್ತನಲ್ಲಿರತಕ್ಕಂಥ ನಿರೀಕ್ಷೆ, ಆ ನಂಬಿಕೆಯನ್ನ ಬಿಗಿಯಾಗಿ ನಾವು ಗಟ್ಟಿಯಾಗಿ ಹಿಡಿದುಕೊಂಡು ಮುಂದೆ ಸಾಗಬೇಕು ಎಂಬುದರ ಕುರಿತಾಗಿ. If you ask anyone in the Christendom what is faith, they will readily answer, faith is nothing but the substance of things hoped for and the evidence of things not seen, no doubt about. ಯಾರಿಗಾದರೂ ನಂಬಿಕೆ
ಒಂದು 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 ಅರ್ಥದ ಕುರಿತಾಗಿ ಕೇಳುವುದಾದರೆ ಅವರು ತಕ್ಷಣವೇ ಹೇಳುತ್ತಾರೆ, ನಂಬಿಕೆಯೋ ನಾವು ಕಣ್ಣಿಗೆ ಕಾಣದಿರುವುದನ್ನು ನಿಜವೆಂಬುದಾಗಿ ನಾವು ನಿರೀಕ್ಷಿಸಿಕೊಳ್ಳುವಂತದ್ದಾಗಿದೆ. ಅದು ನಮ್ಮ ನಿರೀಕ್ಷೆ ಎಂಬುದಾಗಿ ಖಂಡಿತವಾಗಿಯೂ ಎಲ್ಲರೂ ಸಹ ಒಂದು ಮಾತಿನಲ್ಲಿ ತಕ್ಷಣ ಹೇಳುತ್ತಾರೆ. Faith is, of course, the ability to believe in God. ಹೌದು, ದೇವರಲ್ಲಿ ನಾವು ಇಡುವಂತ ಆ ಒಂದು ಗಟ್ಟಿಯಾದಂತ ನಿಕಟವಾದಂತ ನಂಬಿಕೆಯೇ ಎಂಬುದಾಗಿ, ಅದು ವಿಶ್ವಾಸ ಎಂಬುದಾಗಿ ನಾವು ಹೇಳುವುದು ಖಂಡಿತವಾಗಿ ತಪ್ಪಲ್ಲ. Can be said faith is God's condition to man. ಹೌದು, ಮನುಷ್ಯನ ಈ ಒಂದು ದುರವಸ್ಥೆಯಲ್ಲಿಯೂ ದೇವರು ಅವನನ್ನು ಪ್ರೀತಿಸುವ ಆ ದೇವರ ಕೃಪೆ. And therefore when we trust in God, we have to understand that we have got to trust His character and we have got to take His word as true and reliable. ಆದ ಕಾರಣ ನಂಬಿಕೆ ಎಂದು ಹೇಳುವಾಗ ಕೂಡ ದೇವರ ವಾಕ್ಯಗಳಲ್ಲಿಯೂ ಆ ವಾಕ್ಯದ ಮೂಲಕವಾಗಿ ಪ್ರಕಟವಾಗಿರುವಂತ ದೇವರ ಸ್ವಭಾವ ಗುಣಲಕ್ಷಣಗಳಲ್ಲಿಯೂ ಒಬ್ಬ ವ್ಯಕ್ತಿ ಗಟ್ಟಿಯಾಗಿ ಪರಿಪೂರ್ಣವಾಗಿ ಭರವಸೆಯಿಂದ ನಂಬುವಂತದ್ದಾಗಿದೆ. But here the word faith that we are going to discuss this evening is something different from the faith that I have been trying to tell you. ಆದ ಕಾರಣ ಈ ಒಂದು ಸಂಜೆ ವೇಳೆಯಲ್ಲಿ ಸರ್ವಸಾಧಾರಣವಾಗಿ ನಾವು ತಿಳಿದಿರುವಂತ ಆ ನಂಬಿಕೆಯ ಆ ಒಂದು ವಿಷಯಕ್ಕಿಂತಲೂ ಹೆಚ್ಚಾಗಿ ನಿಜವಾಗಲೂ ಸತ್ಯವೇದವು ನಮಗೆ ಹೇಳುವಂತ ಬೋಧಿಸುವಂತ ಆ ನಂಬಿಕೆಯ ಕುರಿತಾಗಿ ನಾನು ಸ್ವಲ್ಪ ಮಟ್ಟಿಗೆ ಹೇಳುವುದಕ್ಕೆ ಬಯಸುತ್ತೇನೆ. Here it says, the faith, build yourselves up in your most holy faith. And this particular faith can be used with a definite article, the faith. ಇಲ್ಲಿ ನಮಗೆ ಅನುಗ್ರಹಿಸಿರುವಂತ ನಂಬಿಕೆ ಎಂಬ ಆ ಒಂದು ವಿಶೇಷಕರವಾದಂತ ಆ ಒಂದು ನಂಬಿಕೆ ಕುರಿತಾಗಿ ಇಲ್ಲಿ ಯೂದನು ತನ್ನ ಪತ್ರದಲ್ಲಿ ಅಂದ್ರೆ 20ನೇ ವಾಕ್ಯದಲ್ಲಿ ಹೇಳುತ್ತಾನೆ. ಇಂಗ್ಲಿಷ್ ನಲ್ಲಿ ದ ಫೇತ್ ಎಂದು ಹೇಳುವಾಗ ಅದು ಅತಿ ಮುಖ್ಯವಾದಂತ, ಅದು ನಿಜವಾಗಿಯೂ ನಾವು ಅನುಸರಿಸಬೇಕಾದ, ಹಿಂಬಾಲಿಸಬೇಕಾದ ನಂಬಿಕೆ ಕುರಿತಾಗಿರುತ್ತದೆ. Therefore, the faith is the fixed Christian gospel, and that was being eroded by those who denied it. ಈ ನಂಬಿಕೆಯನ್ನು ಅಲ್ಲಗಳೆದಂತವರಿಗೆ ಈ ಒಂದು ನಂಬಿಕೆಯನ್ನ ಪ್ರಚುರಪಡಿಸುವುದರ ಅಗತ್ಯತೆ ಮತ್ತು ಅದರ ಶ್ರೇಷ್ಠತೆಯ ಕುರಿತಾಗಿ ಪ್ರತಿ ವಿಶ್ವಾಸಿಯು ಆಳವಾಗಿ ಅರಿತಿರಬೇಕು ಎಂಬುವಂತ ಒತ್ತಾಯ ಈ ಪತ್ರದ ಮೂಲಕ ಯೂದನು ಹೇಳುತ್ತಾ ಇದ್ದಾನೆ. That's why the writer says, I urge you to contend for the faith. ಆದ ಕಾರಣ ಈ ವಾಕ್ಯದಲ್ಲಿ ನೀವು ಆಧಾರ ಮಾಡಿಕೊಂಡಿರುವಂತ ಆ ಭಕ್ತಿಗೆ ಕಾರಣವಾಗಿರುವಂತ ಆ ನಿಜವಾದ ನಂಬಿಕೆಯನ್ನ ನೀವು ಅನುಸರಿಸುವುದರಲ್ಲಿ ಬದ್ಧರಾಗಬೇಕು. And this faith was entrusted to the saints once for all. ಮತ್ತು ಈ ನಂಬಿಕೆಯು ಪರಿಶುದ್ಧರಾದವರಿಗೆ ಅಥವಾ ಸಂತರಾದವರಿಗೆ ಒಂದು ಸಮಯದಲ್ಲಿ ದೇವರು ಅನುಗ್ರಹಿಸಿದ ಅನುಗ್ರಹ ಎಂಬುದಾಗಿ ಯೂದನು ಹೇಳುತ್ತಾನೆ. Why do we need to contend for this faith? ಈ ಒಂದು ನಂಬಿಕೆಯು ನಾವು ಆಧಾರ ಮಾಡಿಕೊಳ್ಳಬೇಕು ಅಂದ್ರೆ ಅರ್ಥ ಏನು? Number one, we should take care of ourselves, making sure that we are correctly centered on God. ಅಂದರೆ ಮೊದಲನೇದಾಗಿ ನಾವು ಮಾಡಿರ್ತಕ್ಕಂಥ ಈ ನಂಬಿಕೆಯಲ್ಲಿ ನಮ್ಮ ಜೀವಮಾನವನ್ನ ಕೇಂದ್ರೀಕರಿಸಿಕೊಂಡವರಾಗಿ ನಾವು ಅದನ್ನ ಬಹಳ ಭದ್ರತೆಯಿಂದ ಅದನ್ನ ಸೂಕ್ಷ್ಮತೆಯಿಂದ ಕಾಪಾಡಿಕೊಳ್ಳುವವರಾಗಿರಬೇಕು ಎಂದು ಅರ್ಥ. And we have the responsibility to see to it that those who are falling foul of wrong teaching should be kept alert. ಆದ ಕಾರಣ ಇಲ್ಲಿ ನಾವು ನೋಡುವಾಗ ನಮ್ಮ ಜೀವನಕ್ಕೆ ಅಥವಾ ನಮ್ಮ ನಂಬಿಕೆಯನ್ನ ನುಚ್ಚು ನೂರು ಮಾಡುವಂತ ದುರುಪದೇಶಗಳು ನಮ್ಮ ಎದುರಾಗುವಾಗ ನಾವು ಇಟ್ಟಂತ ಆ ನಂಬಿಕೆಯಲ್ಲಿ ದೃಢತೆಯುಳ್ಳವರಾಗಿ ಅದನ್ನ ನಾವು ಆಧಾರ ಮಾಡಿಕೊಳ್ಳಬೇಕು ಆ ನಂಬಿಕೆ ಮೇಲೆ ಎಂಬುದಾಗಿ ಅರ್ಥ. And number 3, we must keep our eyes firmly fixed on the great future which God has promised us. ಮೂರನೇದಾಗಿ ದೇವರು ನಮಗೆ ವಾಗ್ದಾನ ಮಾಡಿರತಕ್ಕಂತ ಆ ಶ್ರೇಷ್ಠವಾದ ನಿರೀಕ್ಷೆಯಲ್ಲಿ ನಮ್ಮ ಮನಸ್ಸು ನಾವು ಬಹಳ ದೃಷ್ಟಿ ಇಟ್ಟು ನಾವು ಕಾಪಾಡಿಕೊಳ್ಳಬೇಕು.
when we talk about Apostle Paul, we understand that was one of his ardent concern for the people of God all over the globe. ಪೌಲನ ಪತ್ರಿಕೆಗಳನ್ನ ಓದುವಾಗ ಜಗದಾದ್ಯಂತ ಇರುವಂತ ಎಲ್ಲ ಸಭೆಯ ವಿಶ್ವಾಸಿಗಳ ಕುರಿತಾಗಿ ಪೌಲನಿಗೆ ಇದ್ದಂತ ಅತಿ ದೊಡ್ಡ ಒಂದು ಕಾಳಜಿಯಾಗಿತ್ತು, ಒಂದು ಆಶೆ ಆಗಿತ್ತು. ಎಲ್ಲ ವಿಶ್ವಾಸಿಗಳು ಈ ರೀತಿಯಾಗಿ ತಮ್ಮ ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳಬೇಕು. When Apostle Paul wrote a second letter to Timothy, he urged him to remember certain important things. ತಿಮೋಥನಿಗೆ ಪೌಲನು ಬರೆಯುವಾಗ ನೀನು ಜ್ಞಾಪಕದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅತಿ ಗಂಭೀರವಾದ ಕೆಲವು ಸಂಗತಿಗಳಿದೆ ಎಂಬುದಾಗಿ ಹೇಳಿಕೊಂಡು ಅವನು ಬರೆಯುತ್ತಾನೆ. 2 Timothy chapter 1, the very content of the chapter is the urge or the charge to guard the gospel. 1 ತಿಮೋಥಿ 2ನೇ ಅಧ್ಯಾಯದಲ್ಲಿ ಪೌಲನು ತಿಮೋಥನಿಗೆ ಬರೆಯುವಾಗ ನೀನು ನಿನ್ನ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು, ಸುಭದ್ರತೆಯಿಂದ ಕಾಪಾಡಿಕೊಳ್ಳಬೇಕು ಎಂಬ ಅರ್ಥವನ್ನ ಕೊಡ್ತಾನೆ. 2 Timothy chapter 1 verse 14 says like that. 14ನೇ ವಚನದಲ್ಲಿ ಪೌಲನು ಹೀಗೆ ಹೇಳುತ್ತಾನೆ. He says, guard the good deposit that was entrusted to you, guard with the help of the Holy Spirit who lives in us. ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯನ್ನು ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತ್ತು ಎಂದು ಹೇಳ್ತಾನೆ. Jude, when he was writing about the faith, he says, this is the fixed Christian gospel that was once for all entrusted to the saints. ಪರಿಶುದ್ಧರಿಗೆ, ಸಂತರಿಗೆ, ದೈವ ಜನರಿಗೆ ಒಂದು ಸಮಯದಲ್ಲಿ ದೇವರು ಒಪ್ಪಿಸಿಕೊಟ್ಟಂತ ಈ ಒಂದು ಪರಿಶುದ್ಧವಾದ ಸುವಾರ್ತೆಯಲ್ಲಿ ಇಟ್ಟಂತ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಜಾಗರೂಕತೆಯನ್ನು ಇಟ್ಟುಕೋಬೇಕು. There's one particular phrase, it says once for all. ಅದು ಜೀವಮಾನ ಉದ್ದಕ್ಕೂ, ಅದು ಒಂದೇ ಕಾಲದಲ್ಲಿ ಒಂದು ಸಮಯದಲ್ಲಿ ಜೀವಮಾನ ಉದ್ದಕ್ಕೂ ನಾವು ಕಾಪಾಡಿಕೊಳ್ಳಬೇಕಾದದ್ದು ಎಂದು ಅರ್ಥ. The once for all means the definiteness of this fixed gospel that has been entered to us. ಅಂದ್ರೆ ನಮಗೆ ದೇವರು ಒಪ್ಪಿಸಿಕೊಟ್ಟಿರತಕ್ಕಂಥ ಈ ನಂಬಿಕೆಯು ಒಂದು ಸಮಯದಲ್ಲಿ ನಾವು ನಂಬಿದ ನಂತರ ಜೀವಮಾನ ಉದ್ದಕ್ಕೂ ಕಾಪಾಡಿಕೊಳ್ಳಬೇಕು. In other words, we can say the finality of this fixed gospel. ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ ಈ ಸುವಾರ್ತೆಯ ಮೇಲೆ ಇಟ್ಟಂತ ನಂಬಿಕೆಗೆ ಒಂದು ಅಂತ್ಯವಿದೆ, ಕೊನೆಯಿದೆ, ನಿರೀಕ್ಷೆ ಇದೆ. Therefore, Apostle Paul was very much concerned that Timothy would guard the gospel. ಆದ ಕಾರಣ ತಿಮೋಥಿಯನ ಕುರಿತಾಗಿ ಪೌಲನಿಗಿದ್ದಂತ ಕಾಳಜಿ, ನೀನು ನಿನ್ನ ನಂಬಿಕೆಯಲ್ಲಿ ಮತ್ತು ನಿನ್ನ ಸುವಾರ್ತೆಯಲ್ಲಿ ನೀನು ಅದನ್ನು ಸುವಾರ್ತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದ. The main reason was that false teachers have been tampering with this fixed gospel. ಸುವಾರ್ತೆ ವಿಷಯದಲ್ಲಿರ್ತಕ್ಕಂಥ ಅನೇಕ ತಪ್ಪಾದ ಬೋಧನೆಗಳು ಆ ಕಾಲದಲ್ಲಿ ಹೆಚ್ಚಾಗುತ್ತಾ ಇತ್ತು. ಅದಕ್ಕೆ ಎಚ್ಚರಿಕೆಯನ್ನು ಪೌಲನು ಕೊಡ್ತಾ ಇದ್ದಾನೆ ತಿಮೋಥನಿಗೆ. Okay, at the book of Acts chapter 20, when Paul was bidding farewell to the Ephesian elders, ಇಲ್ಲಿ ಎಫೆಸದ ಹಿರಿಯರಿಗೆ ಪೌಲನು ವಿದಾಯ ಹೇಳುವಾಗ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದಲ್ಲಿ chapter 20 verse 29, he says like this. 29ನೇ ವಾಕ್ಯದಲ್ಲಿ, 20ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ he says, I know that after I leave, savage wolves will come in among you and will not spare the flock, even to your own. Okay, verse 30. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. And verse 30 it says, men will rise and distort the truth in order to draw away disciples after them. 30ನೇ ವಾಕ್ಯದಲ್ಲಿ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. Therefore, it was not an immediate event that is taking place, but rather it has been prevalent even at the days of Apostle Paul. ಇದು ಈಗಿನ ಕಾಲದಲ್ಲಿಯೂ ನಿಜ.
ಬಟ್ ಅದೇ ರೀತಿಯಲ್ಲಿ ಪೌಲನ ಕಾಲದಲ್ಲಿಯೂ ಇದು ಎಷ್ಟರ ಮಟ್ಟಿಗೆ ನಿಜವಾಗಿತ್ತು ಎಂಬುದನ್ನ ಈ ವಚನವನ್ನು ಓದುವಾಗ ನಮಗೆ ಅರ್ಥವಾಗುತ್ತದೆ. The first century church faced the problem of false teaching. ಮೊದಲನೇ ಶತಮಾನದಲ್ಲಿ ಇದ್ದ ವಿಶ್ವಾಸಿಗಳಿಗೆ ನಂಬಿಕೆಗೆ ವಿರೋಧವಾಗಿ ಎದ್ದೇಳುತ್ತಾ ಇದ್ದಂತ ದುರ್ಬೋಧನೆಗಳು ದೊಡ್ಡ ಸವಾಲಾಗಿತ್ತು. Okay, chapter 2 says, Paul tells Timothy that you're going to suffer for the gospel. ತಿಮೋಥೆಯನಿಗೆ ಪೌಲನು 2ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ನೀನು ನಂಬಿಕೆ ಈ ಹೋರಾಟದಲ್ಲಿ ಅನೇಕ ವಿಷಯಗಳ ಕುರಿತಾಗಿ ನೀನು ಸಹಿಸಿಕೊಳ್ಳಬೇಕಾಗಿದೆ. Chapter 2 verse 3 we can read that. 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಅದನ್ನು ಓದಿಕೊಳ್ಳುತ್ತೇವೆ. Then chapter 3 he says, I charge you to continue in the gospel. ನೀನು ಸುವಾರ್ತೆಯಲ್ಲಿ ಮುಂದೆ ಸಾಗುತ್ತಾ ಇರಬೇಕು ಎಂಬುದಾಗಿ ನಿನಗೆ ನಾನು ಪ್ರಬೋಧಿಸುತ್ತೇನೆ ಎಂಬುದಾಗಿ ಪೌಲ ಹೇಳುತ್ತಾನೆ. That we can see in chapter 3 verse 13 and 14. 3ನೇ ಅಧ್ಯಾಯದ 13 ಮತ್ತು 14ನೇ ವಾಕ್ಯಗಳಲ್ಲಿ ಅದನ್ನು ನಾವು ಗಮನಿಸುತ್ತೇವೆ. Chapter 4 we say, Paul tells Timothy, you've got to proclaim the gospel. 4ನೇ ಅಧ್ಯಾಯದಲ್ಲಿ ಪೌಲನು ತಿಮೋಥೆಯನಿಗೆ ಪುನಃ ಹೇಳುತ್ತಾನೆ, ನೀನು ನಂಬಿಕೆಟ್ಟಂತ ಈ ಸ್ವಾರ್ಥೆಯನ್ನ ಸಾರಬೇಕು. Dear friends, this evening, Apostle Paul's concern is to be taken care of. ಪೌಲನ ಆ ಒಂದು ಕಾಳಜಿ ನಾವು ಕೂಡ ಅದನ್ನ ತೆಗೆದುಕೊಳ್ಳಬೇಕು, ಗಂಭೀರವಾಗಿ ಪರಿಗಣಿಸಬೇಕು. At this juncture, Apostle Paul's career was virtually over. ಪೌಲನ ಜೀವನವು ಮುಕ್ತಾಯಗೊಳ್ಳುವಂತ ಸಮಯವು ಬಂದಿದೆ. For about 30 years, without intermission, he had preached the gospel. ಹೆಚ್ಚು ಕಡಿಮೆ 30 ವರ್ಷಗಳ ಕಾಲ ಅವನು ತಡರಹಿತವಾಗಿ ಸ್ವಾರ್ಥೆಯನ್ನು ಸಾರುತ್ತಲೇ ಇದ್ದನು. He had planted churches. ಅನೇಕ ಸ್ಥಳಗಳಲ್ಲಿ ಅವನು ಸಭೆಗಳನ್ನು ಸ್ಥಾಪನೆ ಮಾಡಿದನು. He had defended the truth and consolidated the work. ಅವನು ಕರ್ತನ ಸೇವೆಯಲ್ಲಿ ಸತ್ಯಕ್ಕೋಸ್ಕರವಾಗಿ ಶ್ರೇಷ್ಠ ಹೋರಾಟವನ್ನು ಮಾಡಿದನು. And when we come to 2 Timothy chapter 4 verse 7, he says that the crown is waiting for me. 4ನೇ ಅಧ್ಯಾಯ 2ನೇ ತಿಮೋಥೆಯನ ಪತ್ರದಲ್ಲಿ ಪೌಲನು ಕೊನೆಯದಾಗಿ ಹೇಳುತ್ತಾನೆ, ನನಗೋಸ್ಕರವಾಗಿ ಜೀವದ ಜಯಮಾಲೆಯು ನನಗೆ ಕಾದಿದೆ. Therefore his current worry and apprehension is that what would happen to the gospel. ಆದ ಕಾರಣ ನಾನು ಹೋದ ನಂತರ ನಾನು ಸಾರಿದಂತ ಸುವಾರ್ತೆಗೆ ಯಾವ ರೀತಿಯ ಒಂದು ಪ್ರತಿಕೂಲಗಳು ಬರುತ್ತವೆ ಎಂಬುದರ ಕುರಿತಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. The Emperor Nero then was bent on suppressing all the secret societies that have been spreading the gospel. ಸುವಾರ್ತೆಯನ್ನು ರಹಸ್ಯವಾಗಿ ಪ್ರಚಾರ ಮಾಡುತ್ತಿದ್ದವರನ್ನು ಹಾಗೂ ಪರಸ್ಯವಾಗಿ ಪ್ರಚಾರ ಮಾಡುತ್ತಿದ್ದವರನ್ನು ಆ ಕ್ರೂರಿಯಾಗಿದ್ದಂತ ನೀರೋ ಚಕ್ರವರ್ತಿಯು ಬಹಳವಾಗಿ ಹಿಂಸೆ ಪಡಿಸ್ತಾ ಇದ್ದನು. Humanly speaking, Christianity was almost on the verge of annihilation. ಹೌದು, ಕ್ರೈಸ್ತತ್ವ ಎಂಬುವಂಥದ್ದು ಅಥವಾ ಕ್ರಿಸ್ತ ನಂಬಿಕೆಯು ಮುಕ್ತಾಯಗೊಂಡಿದೆ ಎಂಬುದಾಗಿ ಅವನು ಭಾವಿಸಿಕೊಂಡ. As he lay in chains, vexed in his mind, he's worried about the future of the gospel. ಈ ರೀತಿಯಾಗಿರುವ ಒಂದು ಕಾಲಘಟ್ಟದಲ್ಲಿಯೂ ಕೂಡ ಪೌಲನ ಮನಸ್ಸಿನಲ್ಲಿ ಇದ್ದಂತ ಒಂದೇ ಒಂದು ಕಾಳಜಿ, ಈ ನಂಬಿಕೆಯನ್ನು ಹೇಗೆ ಈ ನನ್ನ ಭಕ್ತರು ಅಥವಾ ನನ್ನ ಅನುಯಾಯಿಗಳು ಕಾಪಾಡಿಕೊಳ್ಳುತ್ತಾರೆ. We are living in the end times. ನಾವು ಕಡೆಯ ಕಾಲಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. Therefore we ought to build up ourselves in this most holy faith. ಆದ ಕಾರಣ ನಾವು ಹೊಂದಿರುವಂತ ಈ ಒಂದು ಶ್ರೇಷ್ಠವಾದ ನಂಬಿಕೆಯನ್ನು ನಾವು ಆಧಾರ ಮಾಡಿಕೊಂಡವರಾಗಿ ನಾವು ಮುಂದೆ ಸಾಗಬೇಕು. Okay, to be more precise, the faith that we're talking about is the body of doctrine that has been passed down from the earliest days of the church. ಇಲ್ಲಿ ನಂಬಿಕೆ ಎಂದು ಹೇಳುವಾಗ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಆದಿಮ ಸಭೆಗೆ ಅಪೊಸ್ತಲರ ಮೂಲಕವಾಗಿ ಕರ್ತನ ಮೂಲಕವಾಗಿ ಅವರಿಗೆ ರವಾನಿಸಿದಂತ ಉಪದೇಶ ಸತ್ಯಗಳಾಗಿವೆ. Galatians 1:8 Apostle Paul said, ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಾನೆ, if anybody is preaching to you another gospel other than what you accepted, let him be eternally accursed. ನಾನು ನಿಮ್ಮ ಬಳಿಗೆ ಸಾರಿದಂತ ಸುವಾರ್ತೆಗೆ ವಿರುದ್ಧವಾಗಿ ಇನ್ನೊಂದು ಸುವಾರ್ತೆ,
ಯಾರಾದ್ರೂ ನಿಮಗೆ ಬೋಧನೆ ಮಾಡಿದರೆ ಅವನು ಶಾಪಗ್ರಸ್ತನಾಗಲಿ ಎಂದು ಪೌಲನು ಎಚ್ಚರಿಸುತ್ತಾನೆ. Therefore, the faith is not a figment of collective imaginations, but it is a direct message from the throne of God. ಇದು ಮನುಷ್ಯ ಕಲ್ಪನೆಯಿಂದ ಬಂದಂತ ಒಂದು ವಿಚಾರವಲ್ಲ ನಂಬಿಕೆ ಎಂದು ಹೇಳುವಾಗ, ಅಥವಾ ಕೇವಲ ಒಂದು ಕ್ಷಣಿಕವಾದ ಒಂದು ಸಮಯಕ್ಕೋಸ್ಕರವಾಗಿಡುವಂತ ನಂಬಿಕೆಯಲ್ಲ, ಬದಲಾಗಿ ದೇವರ ವಾಕ್ಯ ಆಧಾರಗೊಂಡಿದೆ. ಆಧಾರದ ಮೇರೆಗೆ ನಾವು ಮುಂದರಿಯುವಂತ ಒಂದು ನಂಬಿಕೆಯಾಗಿದೆ. This faith is referred to as the most holy faith. ಇದು ಅತಿ ಶ್ರೇಷ್ಠವಾದ ನಂಬಿಕೆ ಎಂಬುದಾಗಿ ಯೂದನು ಹೇಳುತ್ತಾನೆ. This faith has got the ability to make us saints. ಈ ನಂಬಿಕೆಯು ನಮ್ಮನ್ನು ಸಂತರನ್ನಾಗಿ ಮಾರ್ಪಡಿಸುತ್ತದೆ. It is said holy faith because this belongs to God himself who is holy. ಇದು ಪವಿತ್ರವಾದ ನಂಬಿಕೆ ಎಂಬುದಾಗಿ ಪೌಲ್ ಹೇಳುತ್ತಾನೆ. ಕಾರಣ ಇದು ಪರಿಶುದ್ಧನಾದ ದೇವರ ಮೂಲಕ ಉಂಟಾದ ನಂಬಿಕೆಯಾಗಿದೆ. In the Old Testament, anything that belonged to God was considered holy. ದೇವರಿಗೆ ಸಂಬಂಧಪಟ್ಟದೆಲ್ಲವೂ ಹಳೆಯ ಒಡಂಬಡಿಕೆಯಲ್ಲಿ ಪವಿತ್ರ ಎಂಬುದಾಗಿ ಪರಿಗಣಿಸಲಾಗಿತ್ತು. In him there is no blemish. Therefore, anything and everything that belongs to God is considered to be holy. ಅಲ್ಲಿ ಅಶುದ್ಧದ್ದು ಯಾವುದೂ ಇರಲಿಲ್ಲ. ದೇವರಿಗೋಸ್ಕರವಾದದ್ದು ಅಥವಾ ದೇವರಿಂದ ಬರುವಂತದ್ದು ಸಕಲವು ಸಮಸ್ತವು ಪವಿತ್ರವಾದದ್ದು ಎಂದು ಪರಿಗಣಿಸಲಾಗಿತ್ತು. Therefore, maltreating anything that which belongs to God or stealing anything that belongs to God is punishable. ಆದ ಕಾರಣ ದೇವರ ಪರಿಶುದ್ಧವಾದ ಪವಿತ್ರವಾದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಪ್ರತಿಯೊಬ್ಬನು ಕೂಡ ಅದನ್ನು ಅಶುದ್ಧಪಡಿಸಿಕೊಂಡರೆ ಅವನು ದೇವರ ಶಿಕ್ಷೆಗೆ ಅವನು ಗುರಿಯಾಗುತ್ತಿದ್ದನು. Even you can incur death punishment from God. ಅವನು ಶಿಕ್ಷಿಸಲ್ಪಡುವುದು ಮಾತ್ರವಲ್ಲದೆ ಮರಣಕ್ಕೂ ಕೂಡ ಒಳಗಾಗುತ್ತಿದ್ದನು. In the Old Testament we have some incidents. For fear of time, I would just mention the names and just skip over. ಹಳೆಯೊಡಂಬಡಿಕೆಯಲ್ಲಿ ಹೀಗೆ ಸಂಭವಿಸಿದ ಘಟನೆಗಳ ಕುರಿತಾಗಿ ಬೇಗನೆ ಹೇಳಿ ನಾನು ಹಾಗೆ ಮುಂದೆ ಸಾಗುತ್ತೇನೆ. We know very well about the sons of Eli. ಏಲಿಯನ ಮಕ್ಕಳ ಕುರಿತಾಗಿ ನಮಗೆಲ್ಲರಿಗೂ ಗೊತ್ತಿದೆ. When the sacrifice was being offered, they would come and take away the portions from the sacrificial object. ದೇವರಿಗೆ ಯೆಹೋವನಿಗೆ ಯಜ್ಞಗಳನ್ನು ಆ ಹೋಮಗಳಿಗೆ ಅರ್ಪಿಸುವಂತ ಯಜ್ಞಕ್ಕೆ ಅರ್ಪಿಸುವಂತ ಆ ಒಂದು ಮಾಂಸ ತುಂಡುಗಳನ್ನ ಶ್ರೇಷ್ಠವಾದವುಗಳನ್ನ ಅವರು ತೆಗೆದುಕೊಂಡು ಹೋಗುತ್ತಿದ್ದರು. They would even take away the fresh meat even before it could be burnt with the fat. ಆ ಒಂದು ಕೊಬ್ಬಿದ ಮಾಂಸ ಖಂಡಗಳನ್ನ ಅವರು ಬೆಂಕಿಯೊಳಗೆ ಹಾಕುವುದಕ್ಕೆ ಮುಂಚಿತವಾಗಿ ಹಸಿಯಾಗಿರುವಾಗಲೇ ಯಾಜಕರ ಮಕ್ಕಳು ಕೈ ಚಾಚಿ ಅದನ್ನ ತೆಗೆದುಕೊಂಡು ಹೋಗುತ್ತಿದ್ದರು. Fat is something that which enables the meat to be completely consumed in the fire. ಆ ಯಜ್ಞವಾದ ಪದಾರ್ಥಗಳು ಸರ್ವಶಕ್ತನಾದ ದೇವರ ಯಜ್ಞ ವೇದಿಕೆಯ ಮೇಲೆ ಅದು ಸಂಪೂರ್ಣವಾಗಿ ದಹಿಸಬೇಕಾಗಿತ್ತು. We see that in the book of 1 Samuel chapter 2. ಎರಡನೇ ಸಮುವೇಲ ಪುಸ್ತಕ 2ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ಓದುತ್ತೇವೆ. In Joshua chapter 7 we have another incident of Achan who was told the devoted things to God. ಯೋಷನ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅಲ್ಲಿ ಆಖಾನನೆಂಬ ಒಬ್ಬ ಭಕ್ತನ ಕುರಿತಾಗಿ ನೋಡುತ್ತೇವೆ. You know about Uzzah who tried to catch hold of the ark of God frivolously. As a result he fell dead. ನಾವು ನೋಡುತ್ತೇವೆ ಆಸನ ಕುರಿತಾಗಿ ಅವನು ದೇವರ ದೇವರ ಮಂಜೂಷದ ಪೆಟ್ಟಿಗೆಯನ್ನು ಅವನು ಕೆಳಗೆ ಬೀಳದಂತೆ ಅದನ್ನ ತಡೆ ಮಾಡುವುದಕ್ಕೋಸ್ಕರವಾಗಿ ಪ್ರಯತ್ನಿಸಿದ ಕುರಿತಾಗಿ ಆಗ ಅವನಿಗೆ ಆದಂತ ಪರಿಣಾಮ ಏನಂತ ನಮಗೆ ಗೊತ್ತಿದೆ. Therefore we can see a red signal so as to be very careful when we handle the things of God. ಆದ ಕಾರಣ ದೇವರ ಪವಿತ್ರವಾದ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ನಾವು ಎಷ್ಟೊಂದು ಎಚ್ಚರಿಕೆಯನ್ನು ವಹಿಸಿಕೊಂಡು ನಾವು ಇರಬೇಕು ಎಂಬುದನ್ನ ಈ ಅನುಭವಗಳು ನಮಗೆ ಪಾಠ ಆಗಿದೆ. But I have a kind request to the people of God not to get me wrong. Don't misunderstand what I'm trying to put across to you.
ನಾನು ಹೇಳುವಂತಹ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು, ಅಪಾರ್ಥ ಮಾಡಬಾರದು ಎಂಬುದಾಗಿ ನಾನು ವಿನಂತಿಸ್ತೇನೆ. The word of God, therefore, the fixed gospel, therefore, is not to be locked up or guarded for its safety. ನಾವು ದೇವರು ಅನುಗ್ರಹಿಸುವಂತಹ ಪವಿತ್ರ ನಂಬಿಕೆಗೆ ಕಾರಣವಾಗಿರುವಂತಹ ಸುವಾರ್ತೆಯನ್ನು ಸ್ವಾರ್ಥಕ್ಕಾಗಿ ನಾವು ಬಚ್ಚಿಟ್ಟುಕೊಂಡು ನಾವು ನಮ್ಮ ಕಾರ್ಯಗಳನ್ನು ಸಾಗಿಸಿಕೊಳ್ಳುವುದಕ್ಕಾಗಿ ದೇವರಿಗೆ ಏನೋ ಸಹಾಯ ಮಾಡುವ ಹಾಗೆ ಮಾಡಕ್ಕೆ ಇರುವಂತದ್ದಲ್ಲ. You are not expected to keep away the word of God just like a fragile antique vase so that it do not get broken. ಓಕೆ, ನಾನು ಹಾಳಾಗದಿರುವುದಕ್ಕೋಸ್ಕರವಾಗಿ, ನನ್ನ ಸಂರಕ್ಷಣೆಗೋಸ್ಕರವಾಗಿ ನಾನು ನನ್ನ ಸ್ವಾರ್ಥಕ್ಕಾಗಿ ಇಟ್ಟುಕೊಳ್ಳುವಂತ ಒಂದು ವಾಕ್ಯವಾಗಿ ದೇವರ ವಚನವನ್ನ ನಾವು ಪರಿಗಣಿಸಿಕೊಳ್ಳಬಾರದು. Instead, we have to handle the word of God reverently and with caution. ಆದ ಕಾರಣ ಬಹಳ ಗಂಭೀರ ಭಾವನೆಯಿಂದ, ಬಹಳ ಆಲೋಚನೆಯಿಂದ ನಾವು ದೇವರ ಪರಿಶುದ್ಧವಾದ ಈ ಒಂದು ವಚನಗಳನ್ನ ನಾವು ಕೈಯಲ್ಲಿ ಹಿಡಿದುಕೊಳ್ಳಬೇಕು. 2 Timothy 2:15 says, 2 ತಿಮೊಥೆ 2:15 ಹೇಳುತ್ತದೆ, rightly dividing the word of truth. ದೇವರ ವಚನವನ್ನ ಸರಿಯಾಗಿ ವಿಭಾಗಿಸುವನಾಗಿರು, ಬೋಧಿಸುವನಾಗಿರು. There we talk about the kind of work and the two kinds of workmen. ಹಾಗೆ ನಂಬಿಗಸ್ತನಾದ ಸೇವಕನಾಗಿ, ಸೇವಕಿಯಾಗಿ ನೀನು ಕಾಣಿಸಿಕೊಳ್ಳಬೇಕು ಎಂಬಂತ ಒಂದು ಎಚ್ಚರಿಕೆ. Paul tells Timothy that he has got to be a good workman who needs not ashamed. ನೀನು ದೇವರ ದೃಷ್ಟಿಗೆ ಅಯೋಗ್ಯನಾಗಿ ಕಾಣಿಸಿಕೊಳ್ಳುವನಾಗಿರಬಾರದು, ಬದಲಾಗಿ ಯೋಗ್ಯನಾಗಿ ಕಾಣಿಸಿಕೊಳ್ಳುವನಾಗಿ ದೇವರ ಸೇವೆಯನ್ನು ಮಾಡು. He mentions a couple of names, Hymenaeus and Philetus, as bad workmen. ಇಲ್ಲಿ ಕೆಲವೊಂದು ಜನರ ಅದರ ಇಬ್ಬರ ಹೆಸರುಗಳನ್ನು ಪೌಲನು ಹೇಳುತ್ತಾನೆ. 17ನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳುವಾಗ ಫಿಲೇತನ ಕುರಿತಾಗಿ, ಹೀಗೆ ಇಬ್ಬರ ಕುರಿತಾಗಿ ಅವರು ದೇವರ ದೃಷ್ಟಿಗೆ ಅಯೋಗ್ಯರಾಗಿ ಕಾಣಿಸಿಕೊಂಡಿದ್ರು. Therefore, a good worker is the one who cuts straight the word of God. ಹಾಗಾದರೆ ಒಬ್ಬ ಪ್ರಾಮಾಣಿಕನಾದ ದೈವಿಕ ಸೇವಕನು ದೇವರ ವಚನವನ್ನ ಸರಿಯಾಗಿ ವಿಭಾಗಿಸಿ ಬೋಧನೆ ಮಾಡುವವನಾಗಿರಬೇಕು. But a bad workman instead, he swerves from the truth. He deviates from the truth. ಆದರೆ ಅದಕ್ಕೆ ಬದಲಾಗಿ ದೇವರ ವಚನ ತನ್ನ ಸ್ವಂತಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರವಾಗಿ ಬೋಧಿಸುವನಾಗಿದ್ದರೆ ಅವನು ಅದನ್ನ ದೇವರ ಇಚ್ಛೆಯ ಪ್ರಕಾರವಾಗಿ ಮಾಡಿಕೊಳ್ಳದೆ ತನ್ನ ಇಚ್ಛೆಯಂತೆ ಅದನ್ನ ವಿಭಾಗಿಸಿಕೊಳ್ಳುತ್ತಾನೆ. It can be just like a father dividing the bread into small pieces to feed his children. ಮಾಡೋದ್ರ ಹಾಗೆ. Therefore, the word of truth that we are talking about, or the faith that we are talking about, is the apostolic faith. ಇಲ್ಲಿ ಪೌಲನು ಹೇಳುವಂತ ಈ ನಂಬಿಕೆಯು ಅಪೊಸ್ತಲರ ಮೂಲಕವಾಗಿ ನಮಗೆ ದಯಪಾಲಿಸಲ್ಪಟ್ಟ ನಂಬಿಕೆಯಾಗಿದೆ. Therefore, the most holy faith is the apostolic faith. ಈ ಅತಿ ಪವಿತ್ರವಾದ ನಂಬಿಕೆ ಎಂಬುದಾಗಿ ಯೂದನು ಹೇಳುವಂತದ್ದು ಅಪೊಸ್ತಲರ ಮೂಲಕವಾಗಿ ನಮಗೆ ರವಾನಿಸಿದಂತ ಆ ನಂಬಿಕೆ ಕುರಿತಾಗಿದೆ. Timothy's first teacher was his mother and his grandmother, Lois and Eunice, respectively. ಇಲ್ಲಿ ನಾವು ನೋಡುವಾಗ ತಿಮ್ಮೊಥೆನಿಗೆ ದೇವರ ವಚನವನ್ನು ಕಲಿಸಿದವನ ಅಜ್ಜಿ ಕುರಿತಾಗಿ ಮತ್ತು ಅಜ್ಜಿಯಿಂದ ತನ್ನ ತಾಯಿಯಲ್ಲಿ ಬಂದಂತ ನಂಬಿಕೆ, ತಾಯಿಯಿಂದ ಮಗನಾದ ತಿಮ್ಮೊಥೆನಿಗೆ ಬಂದಂತ ನಂಬಿಕೆ ಕುರಿತಾಗಿ ಪೌಲನಲ್ಲಿ the mother and the grandmother can be considered as the kindergarten teachers, and Apostle Paul can be considered as a senior teacher. ಓಕೆ, ಇಲ್ಲಿ ತಾಯಿ ಮತ್ತು ಅಜ್ಜಿ ಕುರಿತಾಗಿ ಒಂದು ಕಿಂಡರ್ ಗಾರ್ಟನ್ ಅಥವಾ ಮಕ್ಕಳಿಗೆ ಶಿಶುಗಳಿಗೆ ಕಲಿಸಿಕೊಡುವ ಹಾಗೆ ಇರುವಂತಹ ಒಂದು ಸ್ಥಿತಿಯನ್ನ ನಾವು ಗಮನಿಸಿಕೊಳ್ಬಹುದು. ಆದ್ರೆ ಪೌಲನ ಬಗ್ಗೆ ನಾವು ಯೋಚನೆ ಮಾಡುವುದಾದ್ರೆ ಪೌಲನು ಅತಿ ಗಂಭೀರವಾದ ರೀತಿಯಲ್ಲಿ ಒಂದು ಉನ್ನತ ಮಟ್ಟದ ಒಂದು ಅಧ್ಯಾಪಕನ ಹಾಗೆ ದೇವರ ವಚನವನ್ನ ಬೋಧಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. And this most holy faith is the inspired word of God. ಈ ಒಂದು ಅತಿ ಪವಿತ್ರವಾದ ಈ ಶ್ರೇಷ್ಠವಾದ ನಂಬಿಕೆಯು ದೇವರ ವಾಕ್ಯದ ಬೋಧನೆಯಿಂದ ನಾವು ಪಡೆದುಕೊಳ್ಳುತ್ತೇವೆ. In 2 Peter, the apostle said, the men of God were moved by the Holy Spirit and they spoke these words.
ಪೇತ್ರನು ತನ್ನ ಪತ್ರದಲ್ಲಿ ಹೇಳುತ್ತಾನೆ, ಈ ಶ್ರೇಷ್ಠವಾದ ನಂಬಿಕೆಗೆ ಕಾರಣವು ಪವಿತ್ರಾತ್ಮನ ಮೂಲಕವಾಗಿ ನಮಗೆ ದಯಪಾಲಿಸಲ್ಪಟ್ಟಂತ ಪ್ರವಾದನ ನುಡಿಗಳಾಗಿವೆ. And without doubt it is profitable and it is capable of bringing men to maturity. ಈ ಖಂಡಿತವಾಗಿಯೂ ಈ ಒಂದು ವಚನಗಳು ಅಥವಾ ಅಪೊಸ್ತಲರ ಬೋಧನೆಗಳ ಮೂಲಕವಾಗಿ ನಾವು ಆತ್ಮೀಕ ಪರಿಪಕ್ವತೆಗೆ ನಡೆಸಲ್ಪಡುವುದಕ್ಕೆ ಯೋಗ್ಯವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. If the writer says, build up yourselves in this most holy faith. ಆದ ಕಾರಣ ಯೂದನು ಹೇಳುತ್ತಾನೆ, ದೇವರ ಪ್ರಿಯರೇ, ನೀವಾದರೂ ನಿಮಗಿರುವಂತ ಅತಿ ಪರಿಶುದ್ಧವಾದ ಈ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ನಿಮ್ಮ ಭಕ್ತಿಯನ್ನ ಅಭಿವೃದ್ಧಿಪಡಿಸಿಕೊಳ್ಳಿರಿ. Build yourselves up in the most holy faith. ನಿಮ್ಮ ಅತಿ ಪರಿಶುದ್ಧವಾದ ನಂಬಿಕೆಯು ಯಾವಾಗಲೂ ಅಭಿವೃದ್ಧಿಯಾಗಲಿ. Jude wants to see the all of our lives, intellects, actions, conscience and emotions and imaginations are brought increasingly into conformity to God's word. ದೇವರ ವಚನಕ್ಕೆ ಅನುಗುಣವಾದ ರೀತಿಯಲ್ಲಿ ನಮ್ಮ ಮನೋಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಬುದ್ಧಿ ಮಂಡಲವು, ಅದೇ ರೀತಿಯಲ್ಲಿ ನಮ್ಮ ಮನಸ್ಸಾಕ್ಷಿಯು, ನಮ್ಮ ಕ್ರಿಯೆಗಳು, ಪ್ರತಿಕ್ರಿಯೆಗಳು ಎಲ್ಲವೂ ಹೊಂದಿಕೊಳ್ಳಬೇಕು ಎಂಬುವಂತ ಬುದ್ಧಿ ಮಾತು ಇಲ್ಲಿ ನಾವು ಗಮನಿಸುತ್ತೇವೆ. And if you look at verse 20 meticulously, we can see a particular word that is used over there. ಇಲ್ಲಿ ಪ್ರತ್ಯೇಕವಾಗಿ 21ನೇ ವಚನವನ್ನು ಗಮನಿಸುವಾಗ ಬಹಳ ಪ್ರತ್ಯೇಕವಾದ ಒಂದು ವಿಚಾರಧಾರೆಯನ್ನ ನಾವು ಗಮನಿಸುತ್ತೇವೆ. It says, build yourselves up. It's a plural usage. Yourselves, ACLVES. ಇಲ್ಲಿ ನಿಮ್ಮ ನಂಬಿಕೆಯು ಅಭಿವೃದ್ಧಿಯಾಗುವುದಕ್ಕೆ ಇಲ್ಲಿ ಒಂದು ಪದಪ್ರಯೋಗ ನಾವು ಗಮನಿಸುವಾಗ ಅಥವಾ ಆ ಒಂದು ಕಾಲ ಭಾವವನ್ನು ನಾವು ಗಮನಿಸುವಾಗ ಅಲ್ಲಿ ಒಬ್ಬರಿಗಾಗಿ ಅಲ್ಲ, ಎಲ್ಲರ ವಿಷಯದಲ್ಲಿ ನಿಮ್ಮ ಎಂಬ ಬಹುವಚನ ಪ್ರಯೋಗವನ್ನ ಗಮನಿಸುತ್ತೇವೆ. Therefore, that particular word yourselves conveys the idea of a corporate activity. ಹಾಗಾದರೆ ನಮ್ಮ ವ್ಯಕ್ತಿಗತವಾದ ಜೀವಿತದಲ್ಲಿಯೂ ಸಭೆಯಾದ ಜೀವನದಲ್ಲಿಯೂ ನಾವು ಎಷ್ಟೊಂದು ಗಂಭೀರವಾಗಿ ಈ ನಂಬಿಕೆಯನ್ನ ಪರಿಗಣಿಸಿಕೊಳ್ಳಬೇಕು ಎಂಬುದಾಗಿ ಅಲ್ಲಿ ನಾವು ಗಮನಿಸುತ್ತೇವೆ. It's a lifelong activity and an ongoing process. ಇದು ನಮ್ಮ ಜೀವಮಾನ ಉದ್ದಕ್ಕೂ ನಾವು ಅನುಸರಿಸಿಕೊಳ್ಳಬೇಕಾದಂತ ಒಂದು ಸಂಗತಿ, ಅದು ಮುಂದುವರಿಯುತ್ತಲೇ ಇರಬೇಕು. In other words, we have to keep on building, keep on building, keep on building. ಹಾಗಾದ್ರೆ ಅದರ ಅರ್ಥ ನಾವು ಅಭಿವೃದ್ಧಿ ಆಗುತ್ತಲೇ ನಮ್ಮ ವ್ಯಕ್ತಿಗತ ಜೀವಿತವನ್ನ ಹಾಗೂ ನಮ್ಮ ಗುಂಪಾದ ಜೀವನವನ್ನ, ಆತ್ಮಿಕ ಜೀವನವನ್ನ ಕಟ್ಟುತ್ತಲೇ ಅಭಿವೃದ್ಧಿ ಮಾಡುತ್ತಲೇ ನಾವು ಮುಂದೆ ಸಾಗಬೇಕು ಅಂತ ಅರ್ಥ. We ought to understand that it is not a solo spiritual quest, rather it is a corporate activity. ಇಲ್ಲಿ ಕೇವಲ ವೈಯಕ್ತಿಕವಾದಂತ ಒಂದು ಕಾರ್ಯದ ವಿಷಯದಲ್ಲಿ ಮಾತ್ರವಲ್ಲ ಪೌಲಲ್ಲಿ ಹೇಳ್ತಾ ಇರುವುದು, ಅದಕ್ಕೆ ಜೊತೆಯಾಗಿ ನಾವು ಗುಂಪಾಗಿ ಅಥವಾ ಸಭೆಯಾಗಿ ಒಂದು 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 ಜನರಾಗಿ, ಒಂದು ಜನಾಂಗವಾಗಿ ನಾವು ಹೇಗೆ ನಾವು ಅಭಿವೃದ್ಧಿಯಲ್ಲಿ ಮುಂದೆ ಸಾಗಬೇಕು ಎಂಬುದಾಗಿ. Even in congregations, even in churches, today we can see loners, LONERS. A lot of loners are in the church. ಇವತ್ತು ನಾವು ಸಭೆ ಎಂದು ಹೇಳುವಾಗ ಗುಂಪಿನಲ್ಲಿ ಒಂಟಿತನರಾಗಿರುವಂತ ಅಥವಾ ಒಂಟಿಗರಾಗಿರುವಂತ ಅನೇಕರನ್ನು ನಾವು ಕಾಣುತ್ತೇವೆ. They want to be singled out. They don't want to get into the main group. ಅವರು ತಮ್ಮನ್ನೇ ನಾವು ಸ್ವತಂತ್ರರು ನಾವು ಎಂಬ ಭಾವನೆಯಲ್ಲಿ ಅವರು ತಮ್ಮ ಗುಂಪುಗಾರಿಕೆಯನ್ನ ಬಿಟ್ಟು, ಅಂದರೆ ಸಭೆ ಎಂಬ ಆ ಒಂದು ಹೊದುವಾದ ಗುಂಪನ್ನ ಬಿಟ್ಟು, ಮಂದೆಯನ್ನ ಬಿಟ್ಟು ಒಂಟಿಗರಾಗಿ ಇದ್ದುಕೊಂಡು ಏನಾದರೂ ಮಾಡಬೇಕು ಎಂಬುದಾಗಿ ಬಯಸುವುದನ್ನು ಮಾಡುವುದನ್ನು ನಾವು ನೋಡುತ್ತೇವೆ. I'm afraid to say that this is a sign of backsliding. ನಾನು ನಿಮಗೆ ಹೇಳುವುದಕ್ಕೆ ಬಯಸ್ತೇನೆ, ಎಚ್ಚರಿಸುತ್ತೇನೆ, ಇದು ನಾವು ಆತ್ಮೀಕ ಜೀವನದಲ್ಲಿ ಹಿಂದೇಟು ಮಾಡುವಂತದಾಗಿದೆ, ಹಿಂಜಾರುವಂತದಾಗಿದೆ ಎಂಬುದನ್ನು ನೀವು ಎಚ್ಚರಿಸಿಕೊಳ್ಳಬೇಕು. Mind you, a sheep singled out from the main flock can always fall into a snare. ಹೌದು, ಮಂದೆಯನ್ನು ಬಿಟ್ಟು ಒಂಟಿತನಕ್ಕೆ ಸೇರುವಂತ ಅಥವಾ ಒಂಟಿತನವನ್ನು ಅಪೇಕ್ಷಿಸುವಂತ ಒಂದು ಕುರಿಯು ಯಾವಾಗಲೂ ಅಪಾಯಕ್ಕೆ ಸಿಲುಕಿ ಬೀಳುವಂತವಳಾಗಿದ್ದಾಳೆ. Hebrews 10:24 says,
Let us not give up meeting together as the assembly of the saints. ಇಬ್ರಿಯ ಪತ್ರ 10ನೇ ಅಧ್ಯಾಯ 24ನೇ ವಚನದಲ್ಲಿ ಕೆಲವರು ಮಾಡಿಕೊಳ್ಳುವ ಹಾಗೆ ಸಭೆಯಾಗಿ ಕೂಡಿಕೊಳ್ಳುವುದನ್ನ ಬಿಟ್ಟು ಬಿಡಬೇಡಿರಿ. I love that verse very much. Let's not give up meeting together. ನನಗೆ ವಚನ ಬಹಳ ಇಷ್ಟಕರವಾದ ಒಂದು ವಚನ. ಅಲ್ಲಿ ಆ ಪತ್ರಿಕೆಗಾರನು ನಮಗೆ ಎಚ್ಚರಿಸ್ತಾನೆ, ಕೆಲವರು ದೇವರ ಮಕ್ಕಳ ಅನ್ಯೋನ್ಯತೆಯನ್ನು ಬಿಟ್ಟು ಬಿಡುವ ಹಾಗೆ ನೀವು ಬಿಟ್ಟು ಬಿಡಬೇಡಿ. Yes, it says some are in the habit of doing. ಇದು ಕೆಲವರು ರೂಢಿಯಾಗಿ ಮಾಡಿಕೊಳ್ತಾ ಇದ್ದಾರೆ. So it requires us to meet together regularly in order to build up our Christian faith. ನಮ್ಮ ಕ್ರೈಸ್ತ ನಂಬಿಕೆಯನ್ನ ಅಭಿವೃದ್ಧಿ ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾವು ಸತತವಾಗಿ ಸಭೆಯಾಗಿ ಸೇರಿಕೊಳ್ಳುವುದು ಅನಿವಾರ್ಯ. Therefore, what I'm trying to tell you is, we ought to build up ourselves in this most holy faith. ಆದ ಕಾರಣ ಇಲ್ಲಿ ನಾನು ಮತ್ತೊಮ್ಮೆ ಒತ್ತಿ ಹೇಳುವುದಕ್ಕೆ ಬಯಸುವಂತದ್ದು, ನಾವು ನಮ್ಮ ಕ್ರಿಸ್ತ ನಂಬಿಕೆಯನ್ನು ಆ ನಂಬಿಕೆಯ ಮೇಲೆ ಆಧಾರವಾಗಿದ್ದುಕೊಂಡು ಅದರಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಾ ಇರಬೇಕು. The Christian church is being built up with living stones. ಈ ಕ್ರೈಸ್ತ ನಂಬಿಕೆಯು ಜೀವವುಳ್ಳ ಕಲ್ಲುಗಳ ಮೇಲೆ ಕಟ್ಟಲ್ಪಡ್ತಾ ಬಂದಿದೆ. We are to be built into this spiritual house. ಈ ಒಂದು ಆತ್ಮೀಕ ಮಂದಿರವಾಗಲಿಕ್ಕೆ ದೇವರು ತನ್ನ ಆತ್ಮನ ಮೂಲಕ ನಮ್ಮನ್ನು ಕಟ್ಟುತ್ತಾ ಇದ್ದಾರೆ. Jesus Christ is a living stone. Therefore, we being the children of God, we are also living stones. ಯೇಸು ಕ್ರಿಸ್ತನೆಂಬ ಮೂಲೆಗಲ್ಲು ಅದು ಜೀವವುಳ್ಳ ಕಲ್ಲಾಗಿರೋದ್ರಿಂದ ಆತನ ಜೊತೆಯಲ್ಲಿ ಕಟ್ಟಲ್ಪಡುತ್ತಾ ಇರುವಂತ ನಾವುಗಳು ಕೂಡ ಜೀವವುಳ್ಳ ಕಲ್ಲುಗಳಾಗಿವೆ. Somebody said, a brick cannot be built into the building unless it is on the building site. ಒಂದು ಕಲ್ಲು ಇನ್ನೊಂದು ಕಲ್ಲಿನ ಜೊತೆಯಲ್ಲಿ ಕಟ್ಟಲ್ಪಡಬೇಕಾದರೆ ಆ ಕೆಲಸಗಾರರು ನೇಮಿಸಿರುವಂತ ಸ್ಥಳದಲ್ಲಿ, ಜಾಗದಲ್ಲಿ, ಸೈಟಿನಲ್ಲಿ ಆ ಕಲ್ಲಿರಬೇಕು. There's a very bad problem with a living stone. ಇದು ಕೆಲವೊಂದು ಜೀವವುಳ್ಳ ಕಲ್ಲುಗಳ ದೊಡ್ಡ ಸಮಸ್ಯೆ ಆಗಿದೆ. ಅವರು ಸೈಟ್ ನಲ್ಲಿ ಇರಲ್ಲ. A living stone sometimes rolls away from the building site. ಕೆಲವೊಮ್ಮೆ ಈ ಒಂದು ಜೀವ ಕಲ್ಲುಗಳು ಎಂದು ಹೇಳುವಂತವರು ಈ ಒಂದು ಕಟ್ಟಡದ ಸ್ಥಳದಲ್ಲಿ ಅಥವಾ ಕೆಲಸ ಮಾಡುತ್ತಾ ಇರುವಂತ ಸ್ಥಳದಿಂದ ಅವರು ಓಡಿ ಹೋಗ್ತಾ ಇರ್ತಾರೆ, ಬಿದ್ದು ಹೋಗ್ತಾ ಇರ್ತಾರೆ. Therefore, the word of God gives us a panacea. ಆದ ಕಾರಣ ದೇವರು ನಮಗೆ ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ. Colossians 2:6 it says, just as you receive Christ Jesus as Lord, continue to abide in him. ಕೊಲೊಸದವರಿಗೆ ಬರೆದ ಪತ್ರದಲ್ಲಿ ಪೌಲ್ ಹೇಳುತ್ತಾನೆ, ನೀವು ಪಡೆದುಕೊಂಡ ನಂಬಿಕೆಯಲ್ಲಿ ನೀವು ಸ್ಥಿರವಾಗಿ ನಿಂತುಕೊಳ್ಳಿರಿ ಎಂಬುದಾಗಿ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. Bible always admonishes us to continue to live in him. ದೇವರ ವಚನವು ಎಲ್ಲಾ ಕಡೆಗಳಲ್ಲಿ ನಮಗೆ ಹೇಳುವಂತ ಎಚ್ಚರಿಕೆಯು ನಾವು ಮುಂದುವರಿಯುತ್ತಾ ಇರಬೇಕು. ನಾವು ಮುಂದುವರಿಯುವಂತ ಒಂದು ಜೀವನ ಶೈಲಿ ಹೊಂದಿದವರಾಗಿದ್ದೇವೆ. Okay, 2 Timothy chapter 3, Paul tells Timothy, verse 14, he says, you have to continue in what you have learned and have become convinced of. ನೀನು ಕೇಳಿದ್ದನ್ನು ಅದರಲ್ಲಿ ನೀನು ಮುಂದುವರಿಯುತ್ತಾ ಹೋಗಬೇಕು ಎಂಬುದಾಗಿ ಪೌಲನು ತಿಮೊಥೆಯನಿಗೆ ತನ್ನ ಪತ್ರದಲ್ಲಿ 2ನೇ ಪತ್ರದಲ್ಲಿ ಎಚ್ಚರಿಸುತ್ತಾನೆ. Acts 20:32 reads like this. ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 23 ಹೀಗೆ ಹೇಳುತ್ತದೆ, Brethren, I commend you to God and to the word of his grace, which is able to build you up and to give you an inheritance among all them which are sanctified. 32ನೇ ವಚನ ಹೀಗೆ ಹೇಳುತ್ತದೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. Therefore, the word of his grace has the ability to build us up. ಹಾಗಾದರೆ ಕೃಪೆಯ ಈ ವಚನದ ಮೂಲಕ ನಾವು ಅಭಿವೃದ್ಧಿಗೋಸ್ಕರವಾಗಿ ಕಟ್ಟಲ್ಪಡ್ತಾ ಇದ್ದೀವಿ. Whenever Paul visited the churches that he planted,
he always told them to continue in the faith. ಪೌಲನು ಸ್ಥಾಪಿಸಿದಂತ ಆತ್ಮಿಕ ಗುಂಪುಗಳಿಗೆ, ಸಭೆಗಳಿಗೆ ಯಾವಾಗಲೂ ಪೌಲನು ನೀವು ಮುಂದುವರಿಯುತ್ತಾ ಇರಬೇಕು, ನಿಮ್ಮ ನಂಬಿಕೆಯಲ್ಲಿ, ಅಭಿವೃದ್ಧಿಯಲ್ಲಿ ಮುಂದುವರಿಯುತ್ತಾ ಇರಬೇಕು ಎಂಬುದಾಗಿ ಎಚ್ಚರಿಸುವುದನ್ನು ನಾನು ಗಮನಿಸುತ್ತೇವೆ. As I'm hurrying up to wind up my message, I've got just a couple of things more to mention. ನಾನು ನನ್ನ ಸಂದೇಶವನ್ನ ಮುಕ್ತಾಯಗೊಳಿಸುವಂತ ಈ ವೇಳೆಯಲ್ಲಿ ಹಲವಾರು ವಿಷಯಗಳನ್ನ ಮತ್ತೊಮ್ಮೆ ನಾನು ಒಟ್ಟಾಗಿ ಜೋಡಿಸಿ ಹೇಳಲಿಕ್ಕೆ ಬಯಸ್ತೇನೆ. Even the lives which are marred by sin can be recreated and rebuilt. ಪಾಪದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಏನಾದರೂ ಹಾಳುಪಾಳು ಸಂಭವಿಸಿರುವುದಾದರೆ ಅದನ್ನು ಪುನಃಸ್ಥಾಪಿಸಿ ಕಟ್ಟಿ ಅಭಿವೃದ್ಧಿಪಡಿಸುವುದಕ್ಕೆ ಪವಿತ್ರಾತ್ಮನು ಶಕ್ತನಾಗಿದ್ದಾನೆ, ನಮಗೆ ಸಹಾಯಕನಾಗಿದ್ದಾನೆ. There are lots of people around us who are wrecked in their soul, their spirit and in their body. ಇವತ್ತು ಅನೇಕ ಸಹವಿಶ್ವಾಸಿಗಳು ತಮ್ಮ ಜೀವನ ನೌಕೆಯನ್ನ ಹೊಡೆದು ನೂರು ಮಾಡಿಕೊಂಡಿದ್ದಾರೆ. ತಮ್ಮ ಶಾರೀರಿಕವಾಗಿಯೂ ಆತ್ಮಿಕವಾಗಿಯೂ ಅನೇಕರು ಇವತ್ತು ಬಲಹೀನರಾಗಿದ್ದಾರೆ. They ought to be rebuilt. ಆದರೆ ಅವರು ಪುನಃಸ್ಥಾಪಿಸಲ್ಪಡಬೇಕು, ಕಟ್ಟಲ್ಪಡಬೇಕು. We have certain conditions that we have to observe in the process of this building. ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ನಾವು ಅನುಸರಿಸಿಕೊಳ್ಳಬೇಕಾದ ಹಲವಾರು ನಿಬಂಧನೆಗಳಿವೆ. We have to follow a model when we build a structure. ನಾವು ಯಾವುದೇ ಒಂದು ಕಟ್ಟಡ ನಿರ್ಮಾಣಿಸುವಾಗ ಅದಕ್ಕೆ ಸರಿಯಾದ ಒಂದು ನಕ್ಷೆಯನ್ನ ಅನುಸರಿಸಿ ಅಥವಾ ಆ ಒಂದು ಕಟ್ಟಡದ ನಿರ್ಮಾಣದ ಬ್ಲೂ ಪ್ರಿಂಟಿನ ಪ್ರಕಾರವಾಗಿ ನಾವು ಕಟ್ಟಬೇಕಾಗಿದೆ. Colossians 3:10 says we have to build the people in the image of Christ. 3:10 ಕೊಲೊಸದವರಿಗೆ ಬರೆದ ಪತ್ರದಲ್ಲಿ ಅವನು ಹೇಳುತ್ತಾನೆ, ಕ್ರಿಸ್ತನ ಸಾರೂಪ್ಯಕ್ಕೆ ನಾವು ಬರುವ ಹಾಗೆ ನಾವು ಕಟ್ಟಬೇಕು. The most important tool that we use is nothing but the word of God. ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ, ಈ ಆತ್ಮೀಕ ಮಂದಿರದ ನಿರ್ಮಾಣದಲ್ಲಿ ನಾವು ಬಹುಮುಖ್ಯವಾಗಿ ಉಪಯೋಗಿಸಿಕೊಳ್ಳುವಂತದ್ದು ಆಯುಧವು ದೇವರ ವಚನವಾಗಿದೆ, ಬೋಧನೆಯಾಗಿದೆ. The workers involved in this process is God, Jesus Christ and the Holy Spirit. ಈ ಒಂದು ಕೆಲಸದಲ್ಲಿ ಮುಖಂಡ ಸ್ಥಾನದಲ್ಲಿ ಇರುವಂತವರು ತಂದೆಯಾದಂತಹ ದೇವರು ಆಗಿದ್ದಾನೆ, ಕುಮಾರನಾದ ಯೇಸು ಕ್ರಿಸ್ತನಾಗಿದ್ದಾನೆ, ಪವಿತ್ರಾತ್ಮನಾದ ದೇವರಾಗಿದ್ದಾನೆ. The result is a finished building, united and restored to Christ eternally. ಇದು ನಿತ್ಯ ಕಾಲಕ್ಕೂ ಕ್ರಿಸ್ತನ ಸಾರೂಪ್ಯಕ್ಕೆ ಹೊಂದಿಕೆಯಾಗುವಂತ ಒಂದು ಅದ್ಭುತವಾದ ಜೀವಕರವಾದ ಮಂದಿರವಾಗಿದೆ. ಅದರ ಪರಿಣಾಮ in the Beatitudes chapter 5 of Matthew, we have a beautiful example of this. ಮತ್ತಾಯನ ಸುವಾರ್ತೆಯಲ್ಲಿ ಇದಕ್ಕೆ ಬಹಳ ಸುಂದರವಾದ ಒಂದು ಚಿತ್ರ ಸ್ವಾಮಿ ಹೇಳ್ತಾರೆ. There we see the two types of builders, the wise builders and the foolish builders. 5ನೇ ಅಧ್ಯಾಯದಲ್ಲಿ 2 ತರಹದ ಕೆಲಸಗಾರರ ಕುರಿತಾಗಿ, ನಿರ್ಮಾಣಿಕರ ಕುರಿತಾಗಿ ನಾವು ನೋಡುತ್ತೇವೆ. There are two types of foundations. 2 ರೀತಿಯ ಒಂದು ಬುನಾದಿಯ ಕುರಿತಾಗಿ ಗಮನಿಸುತ್ತೇವೆ. One foundation in the sand, another one in the rock. ನಮಗೆ ಪರಿಚಿತವಾದಂತ ವೇದ ಭಾಗ, ಒಬ್ಬನು ಉಸುಬಿನ ಮೇಲೆ, ಹೊಯ್ಗೆಯ ಮೇಲೆ, ಇನ್ನೊಬ್ಬನು ಬಂಡೆಯ ಮೇಲೆ ತನ್ನ ಕೆಲಸವನ್ನು ಪ್ರಾರಂಭಿಸಿದ. Two ultimate consequences we can see there. ಪರಿಣಾಮವಾಗಿ ಆ 2 ಮನೆಗಳಿಗೂ ಸಂಭವಿಸಿದ್ದೇನು ಎಂಬುದರ ಕುರಿತಾಗಿ ನಾವು ಗಮನಿಸುತ್ತೇವೆ. The house was built upon the rock which stood, whereas the house that was built in the sand that had a great fall. ಅದರಲ್ಲಿ ನಾವು ಗಮನಿಸುವಾಗ ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತ ಆ ಮನೆಯು ಅದು ಸ್ಥಿರವಾಗಿ ಸಮಸ್ಯೆಗಳ ಪರಿಶೋಧನೆಗಳ ಮಧ್ಯದಲ್ಲಿ ನಿಂತು, ಆದರೆ ಉಸುಬಿನ ಮೇಲೆ ಕಟ್ಟಿದಂತ ಆ ಮನೆಯು ಪರಿಶೋಧನೆಗಳ ಮಧ್ಯದಲ್ಲಿ ಬಡಮನೆ ಬಿದ್ದು ಹಾಳಾಗಿ ಹೋಯಿತು ಎಂದು ನಾವು ಗಮನಿಸುತ್ತೇವೆ. If you and I want to stand firm, we ought to have a foundation laid strong. ನಾವು ಸ್ಥಿರವಾಗಿ ನಿಲ್ಲಬೇಕಾದರೆ, ಉಳಿಯಬೇಕಾದರೆ ನಮಗೆ ಸರಿಯಾದ ಗಟ್ಟಿಯಾದ ಬುನಾದಿ ಬೇಕಾಗಿದೆ. Proverbs 10:25 reads like this. ಜ್ಞಾನೋಕ್ತಿಗಳು 25ರಲ್ಲಿ ನಾವು ಹೀಗೆ ಓದುತ್ತೇವೆ. When the storm has swept by, the wicked has gone, but the righteous stand forever. Proverbs chapter 10 verse 25. 10ನೇ ಅಧ್ಯಾಯ 25ನೇ ವಚನದಲ್ಲಿ ನಾವು ಗಮನಿಸುವಾಗ
ಜ್ಞಾನೋಕ್ತಿಗಳ ಪುಸ್ತಕ ಅಲ್ಲಿ ಹೀಗೆ ನಾವು ಓದುತ್ತೇವೆ. ಬಿರುಗಾಳಿ ಬೀಸಿದರೆ ದುಷ್ಟನು ಎಲ್ಲೋ, ಶಿಷ್ಟನು ಶಾಶ್ವತವಾದ ಕಟ್ಟಡ. Therefore, this evening, before I close, let me read out the last part of the verse once again. Therefore, my dear friends, build yourselves up in your most holy faith. ನಾನು ಮುಕ್ತಾಯಗೊಳಿಸುವಂತ ಈ ಒಂದು ಸಮಯದಲ್ಲಿ ತಿರುಗೊಂದು ಆವರ್ತಿ ಆ ವಚನ ಭಾಗವನ್ನ ನಿಮ್ಮ ಗಮನಕ್ಕೆ ತರುವುದಕ್ಕೆ ನಾನು ಬಯಸುತ್ತೇನೆ. ಯೂದನ ಪತ್ರ 20ನೇ ವಚನದಲ್ಲಿ, ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ. May the Lord bless you all by these verses that the Lord has given us this evening. ದೇವರು ನಮಗೆ ಅನುಗ್ರಹಿಸಿದಂತ ಈ ವಚನಗಳ ಮೂಲಕವಾಗಿ ದೇವರು ನಮ್ಮೊಬ್ಬೊಬ್ಬರನ್ನು ಅಧಿಕವಾಗಿ ಆಶೀರ್ವದಿಸಲಿ, ಅಭಿವೃದ್ಧಿಪಡಿಸಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ.